ಇವ್ನಿಗೆ ಎಷ್ಟು ಹೊಡೆದ್ರು ನನ್ ಸಿಟ್ಟು ಕಡಿಮೆ ಆಗಲ್ಲ. ನ್ಯಾಯ ಗೆಲ್ಲಲ್ಲ ಗೆಲ್ಲಲ್ಲ ಅಂತಿದ್ಯಲ್ಲ, ನೋಡೀಗ ಅನ್ಯಾಯ ಮಾಡೋರ್ಗೆ ಇದೇ ಶಿಕ್ಷೆ. ಈಗ ಸಿಟ್ಟು ತೀರಿದೆ. ಇಷ್ಟು ದಿನ ನೀನ್ ಕೊಟ್ಟ ನೋವಿಗೆ ಇದೇ ನಮ್ಮೆಲ್ಲರೂ ಉತ್ತರ. ಮನೆಯವರೆಲ್ಲರೂ ತಮ್ಮ ಸೇಡ್ನ ತೀರ್ಸ್ಕೊಂಡ್ರು. ಏಯ್ ಸಕ್ಸೇನಾ, ಈ ನಗು ತುಂಬಾ ಹೊತ್ತು ನಿನ್ ಮುಖದಲ್ಲಿ ಉಳಿಯಲ್ಲ. ಈ ನಗು ಉಳಿಯಲ್ಲ ಅಂದ್ರೆ ಇಲ್ಲಿ ಯಾರು ಬದುಕಿರೋಲ್ಲ ಅಂತ ಅರ್ಥ. ಹೇಗೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನು ಹೀಗೆ ನಗ್ನಗ್ತಾ ಇರಬೇಕು ಅಂದ್ರೆ ನೀನ್ ಈ ಪೇಪರ್ಸ್ಗೆ ಸೈನ್ ಮಾಡಬೇಕು. ನೀನೀಗ ಸೈನ್ ಮಾಡಿಲ್ಲ ಅಂದ್ರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಹೆಣ ಉಳ್ಳೋದು. ಸಕ್ಸೇನಾ, ತಪ್ಪು ಮಾಡ್ತಾ ಇದೀಯ ಸಕ್ಸೇನಾ, ನೀನ್ ತಪ್ಪು ಮಾಡ್ತಿದ್ಯಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಈಗ ನೀನು ಸೈನ್ ಮಾಡಿ ಕೊಟ್ರೆ ಓಕೆ, ಇಲ್ಲ ಅಂದ್ರೆ 8, 7, 6, 5 ಇವರ ಏನು ಗುರಿ ತಪ್ತು ಅಂತ ನೋಡ್ತಾ ಇದೀಯಾ? ನೋ 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 ನೋ, ಗುರಿ ತಪ್ಪಿದ್ದಲ್ಲ, ನಾನ್ ಬೇಕು ಅಂತ ಪಕ್ಕಕ್ಕೆ ಹೊಡೆದಿದ್ದು. ಇಂಥ ಹುಚ್ಚಾಟದಿಂದ ನಿನ್ನ ಪ್ರಾಣ ಕಳ್ಕೊಂಡ್ಬೇಡ ಮೈ ಡಿಯರ್ ಡಾರ್ಲಿಂಗ್. ಸಕ್ಸೇನಾ, ಯಾರಿಗೂ ಏನೋ ಮಾಡ್ಬೇಡ. ನಿನ್ಗೆ ಇವರೆಲ್ಲ ಪ್ರಾಣ ಉಳಿಬೇಕು ಅಂದ್ರೆ ಸೈನ್ ಮಾಡು. ನನಗೆ ಆಸ್ತಿ ಮುಖ್ಯ ಅಲ್ಲ, ಇವರೆಲ್ಲರೂ ಪ್ರಾಣ ಮುಖ್ಯ. ನಾನು ಸೈನ್ ಮಾಡ್ತೀನಿ. ಪಟ್ಟು ಬಿಚ್ಚೋ. ಜಯಶಂಕರ್, ಬೇಡಿ, ಸೈನ್ ಮಾಡಬೇಡಿ. ನೀವು ಸೈನ್ ಮಾಡ್ತು ಅಂತಂದ್ರೆ ಇಂಥ ಭಸ್ಮಾಸುರರು ಹುಡ್ತಾನೆ ಇರ್ತಾರೆ. ಬೇಡಿ, ಸೈನ್ ಮಾಡಬೇಡಿ, ಬೇಡಿ. ಮಿಸ್ಟರ್ ಜೈಶಂಕರ್, ನಿಂಗೆ ಇವರ ಪ್ರಾಣ ಉಳಿಬೇಕು ಅಂದ್ರೆ ಸೈನ್ ಮಾಡಿ. ಓಕೆ ಓಕೆ. ಡ್ಯಾಡ್, ಸಾರು, ಬೇಡ ಡ್ಯಾಡ್. ನಿಮ್ಮೆಲ್ಲರೂ ಪ್ರಾಣ ಮುಖ್ಯ, ಆಸ್ತಿ ಹೋದ್ರೆ ಹೋಯ್ತು. ಸರ್ ಗಂಡನ್ ಸಿಗ್ನೇಚರ್ ಒಂದೇ ಸಾಕಾ, ಹೆಂಡತಿ ಸಿಗ್ನೇಚರ್ ಬೇಕಾ ಮಿಸ್ಟರ್ ನವ್ದೀಪ್? ಮಾನ್ಯತಾಜಿ, ಇವು ಜೈಲಿಂದ ಬಂದ್ರ? ಹೊಟ್ಟೆ ನೋವು ಅಂತ ಒದ್ದಾಡ್ ಜೈಲ್ ಹಾಸ್ಪಿಟಲ್ ವಾಸಿಯಾಗಲ್ಲ ಅಂತ ಹೊರಗಡೆ ಹಾಸ್ಪಿಟಲ್ ಸೇರ್ಸಿದ್ರು. ಅಲ್ಲಿಂದ ಎಸ್ಕೇಪ್ ಆಗಿ ಬಂದೆ. ಸ್ಮಾರ್ಟ್. ಯಾಕೆಂದ್ರೆ ನಾನು ನನ್ ಗಂಡನ್ ಸೋಲ್ ನೋಡ್ಬೇಕಾಗಿತ್ತು. ಅದಕ್ಕೆ ಇಷ್ಟೆಲ್ಲ ಆಗಿದ್ರು ನೀನ್ ಬದ್ಲಾಗಿಲ್ವಾ ಮಾಮ್? ಮನ ಪರಿವರ್ತನೆ ಆಗ್ಲಿ ಅಂತಾನೆ ಜೈಲ್ಗೆ ಹಾಕೋದು ಬೇಬಿ. ಆದ್ರೆ ಆ ಪರಿವರ್ತನೆನ ನೀವ್ ನಂಬೋದಕ್ಕೆ ಸಿದ್ಧ ಇಲ್ಲ. ನಾನ್ ಹೇಗಿದ್ದೀನಿ ಅಂತ ನೋಡೋ ಆಸಕ್ತಿ ಕೂಡ ನಿನ್ನಲ್ಲಿಲ್ಲ. ನೀನು ಒಬ್ಳು ತಾಯಿನ. ನಾನು ಒಳ್ಳೆ ತಾಯಾಗಿರ್ಬೇಕು ಅನ್ಕೊಂಡೆ, ಆದ್ರೆ ಬೇಬಿ ನೀನ್ ಅದಕ್ಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಅಂದ್ಮೇಲೆ ನಾನ್ ಕೆಟ್ಟ ತಾಯಿಯಾಗಿರೋದ್ರಲ್ಲಿ ತಪ್ಪೇ ಇಲ್ಲ. ಓಕೆ, ಈಗ ಮಾತುಕತೆ ನಿಲ್ಸಿ ಸೈನ್ ಮಾಡೋದಕ್ಕೆ ಏನೇನಾಗ್ಬೇಕೋ ಅದ್ರ ಕಡೆ ಗಮನ ಕೊಡಿ. ದಾಟ್ಸ್ ಇಟ್. ಮಿಸ್ಟರ್ ನವದೀಪ್, ನನ್ನ ಗಂಡ ಖತರ್ನಾಕ್. ಸೈನ್ ಮಾಡ್ತೀನಿ ಅಂತ ಹೇಳಿ ಏಮಾರ್ಸಿದ್ರು ಏಮಾರ್ಸ್ಬೋದು. ಬಿ ಕೇರ್ಫುಲ್. ಅದಕ್ಕೆ ಒಂದ್ ಕೆಲ್ಸ ಮಾಡೋಣ. ಹ್ಯಾಂಡ್ ಓವರ್ ದ ಗನ್ ಟು ಮೀ ಆ್ಯಂಡ್ ದ ಬೇಬಿ. ನೋಡ್ಬಿಟ್ಟು ಸೈನ್ ಮಾಡ್ಸು. ಸೈನ್ ಮಾಡಿ. ಸೈನ್ ಮಾಡು ಜಯ್. ಬೇಡಿ ಹೋಗಕ್ಕೋ. ಏನ್ ಮಾಡಿದೀಯಾ? ಬೇಬಿ, ಹೋಗಿ ಮಗುನ ಮಲಗಿಸ್ಬಿಟ್ ಬಾ. ಹೋಗು. ಐಮ್ ಸಾರಿ ಜಯ್, ಜೀವನದಲ್ಲಿ ಸ್ಟೇಟಸ್ಸು, ಆಸ್ತಿ, ಅಂತಸ್ತು ಮುಖ್ಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಜೈಲಲ್ಲಿ ಒಂಟಿಯಾಗಿ ಜೀವನ ಕಳೆಯುವಾಗ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತು. ಬೇರೆಯವರು ತನ್ನವ್ರನ್ನ ಜೈಲಲ್ಲಿ ಬಂದು ಸಮಾಧಾನ ಮಾಡೋದು ನೋಡುವಾಗ ನಾನು ನನ್ನವ್ರ ಜೊತೆ ಚೆನ್ನಾಗಿದ್ದಿದ್ರೆ ಅವರು ನನ್ನನ್ನ ಬಂದು ನೋಡಿ ಸಮಾಧಾನ ಮಾಡೋರೇನೋ ಅಂತ ನನ್ಗೆ ಅನ್ನಿಸ್ತಾ ಇತ್ತು.
ಜೀವನದಲ್ಲಿ ಕುಟುಂಬನೇ ತುಂಬಾ ಮುಖ್ಯ. ದಯವಿಟ್ಟು ನನ್ನನ್ನೆಲ್ಲರೂ ಕ್ಷಮಿಸಿ. ನಿಮ್ಮಲ್ಲಿ ನನ್ನನ್ನ ಒಬ್ಳು ಅಂತ ಒಪ್ಕೊಳ್ಳಿ. ಹಲೋ ಮಿಸ್ಟರ್ ವಿವೇಕ್ ಸಕ್ಸೇನಾ. ಪಾಪ ನಡೆಯೋಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ವಾ? ಇನ್ನು ನಮ್ಮ ವ್ಯಾನ್ ಇದೆ, ಅದರಲ್ಲೇ ಹೋಗ್ಬೋದು. ನಾವಿಲ್ಲಿ ಬರೋದು 2 ನಿಮಿಷ ತಡ ಆಗಿದ್ರು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಿದ್ದ ಅಲ್ವಾ? ಎಲ್ಲೂ ಓಡೋಗ್ತಾ ಇರಲಿಲ್ಲ ಸರ್. ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗೋಣ ಅನ್ಕೊಂಡಿದ್ದೆ. ಇದನ್ನ ನಾವು ನಂಬೇಕಾ? ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ ಸರ್. ಆದ್ರೆ ಅದೇ ನಿಜ. ಸಾಗೋಗಿದ್ದು ಸರ್. ಫಾರಿನಲ್ಲಿ ಬಿಂದಾಸ್ ಆಗಿದ್ದೆ. ಆದ್ರೆ ಇಲ್ಲಿ ಬಿಡಿಗಾಸು ಇಲ್ಲದೆ ಬಿಕಾರಿಯಾಗಿ ನಿಂತು ಏನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಜೈಲಲ್ಲಿ ನೆಮ್ಮದಿ ಇರುತ್ತೆ. ಪ್ಲೀಸ್ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾನ್ಯತಾಜಿ, ನನ್ನನ್ನ ಬೀಗ್ರು ಅಂತ ಕರೆದು ನನ್ನ ಆಪರೇಷನ್ಗೆ ಬೀಗ ಹಾಕಿದ್ರಲ್ಲ. ಸಕ್ಸೇನಾ, ಜಯಶಂಕರ್ಜಿ, ಇನ್ ಎಷ್ಟೊತ್ತಂತ ಈ ನಾಟಕ ನೋಡ್ತೀಯ? ಸೈನ್ ಮಾಡಿ, ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ. ಸೈನ್ ಮಾಡಿ. ಓಕೆ. ಈ ಪಾಪಿ ನನ್ನ ಹೆಂಡತಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಕೊಲ್ತೀನಿ ಅಂತ ಬೆದರಿಸಿ ಈ ಮನೆಯಿಂದ ನಿಮ್ಮ ಮಗುನ ಕಿಡ್ನಾಪ್ ಮಾಡೋ ತರ ಮಾಡ್ದ. ಅವ್ರು ಹೇಗೋ ತಪ್ಪಿಸ್ಕೊಂಡು ಈಗ ನನಗೆ ಫೋನ್ ಮಾಡಿದ್ರು. ಬದುಕಿ ಬೆಂಕಿ ಹಚ್ಚಿದ್ ನೀನು ಬದುಕಿರ್ಬಾರ್ದು. ನೀನ್ ಅಟ್ಟ ಹಾಸೆ ಇವತ್ತಿಗೆ ಕೊನೆ ಸಕ್ಸೇನಾ. ನಮ್ ಕುಟುಂಬದ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇವ್ನಿಗೆ ಎಷ್ಟು ಹೊಡೆದ್ರು ನನ್ ಸಿಟ್ಟು ಕಡಿಮೆ ಆಗಲ್ಲ. ನ್ಯಾಯ ಗೆಲ್ಲಲ್ಲ ಅಂತಿದ್ಯಲ್ಲ, ನೋಡೀಗ ಅನ್ಯಾಯ ಮಾಡೋರ್ಗೆ ಇದೇ ಶಿಕ್ಷೆ. ಈಗ ಸಿಟ್ಟು ತೀರಿದೆ. ಇಷ್ಟು ದಿನ ನೀನ್ ಕೊಟ್ಟ ನೋವಿಗೆ ಇದೇ ನಮ್ಮೆಲ್ಲರೂ ಉತ್ತರ. ಮನೆಯವರೆಲ್ಲರೂ ತಮ್ಮ ಸೇಡ್ನ ತೀರ್ಸ್ಕೊಂಡ್ರು. ಮಾತ್ರ ತಮ್ಮ ಚಾನ್ಸ್ ಮಿಸ್ ಮಾಡ್ಕೊಂಡ. ನೀನ್ ಮಾಡಿದ ಅನ್ಯಾಯಕ್ಕೆ ಆ ಪರಮಾತ್ಮನೇ ಶಿಕ್ಷೆ ಕೊಟ್ಟ. ಪರಮಾತ್ಮನ ನ್ಯಾಯ ಎಂದೂ ತಪ್ಪಲ್ಲ. ಸಾರಿ ಕೇಳೋದನ್ ಬಿಟ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ರೂ ನನಗೆ ಕ್ಷಮಿಸ್ಬಿಡಿ. ನನ್ನ ಅಪ್ಪ ಹೋಗಿದ್ದ ದಾರಿ ಸರಿನೋ ತಪ್ಪು ಅಂತ ಯೋಚನೆ ಮಾಡಿದೆ. ಅವರಿಂದ ಹೋಗಿದ್ದಕ್ಕೆ ನಾನಿವತ್ತು ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದಿದೆ. ನಾನು ಮಾಡಿರೋ ಪಾಪನ ನಾನು ಜೈಲಲ್ಲೇ ತೊಳ್ಕೊತೀನಿ. ಕಾನ್ಸ್ಟೇಬಲ್ಸ್ ಕರ್ಕೊಂಡು ನಡೀರಿ. ಜಯ್, ಕ್ಷಮಿಸಕ್ಕಾಗ್ದಿರೋ 100 ತಪ್ಪು ನಾನು ಮಾಡಿದ್ದೀನಿ. ಅದನ್ನ ಸರಿ ಮಾಡೋದಕ್ಕಾಗೋದಿಲ್ಲ ಅಂತಾನು ನನಗ್ ಗೊತ್ತು. ಪ್ಲೀಸ್ ಫರ್ಗಿವ್ ಮೀ ಜಯ್. ನನಗ್ ಕ್ಷಮಿಸಿ ಅಲ್ಲ. ಮಾನ್ಯತಾ, ನೀ ಎಷ್ಟೋ ಸಮಸ್ಯೆಗಳನ್ನ ಮಾಡಿದೆ. ಈಗ ಮಾಡಿದ್ಯಲ್ಲ, ಎಲ್ಲ ಸಮಸ್ಯೆಗೂ ಇದೇ ನಾನ್ ನಿನ್ ಕ್ಷಮಿಸೋದೇನು ದೊಡ್ಡ ವಿಷಯ ಅಲ್ಲ. ಈ ಮನೆಯವರೆಲ್ಲ ನೀನ್ ನನ್ನನ್ನ ಕ್ಷಮಿಸ್ಬಿಡಿ. ಬೇರೆ ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ನನ್ನನ್ನ ಕ್ಷಮಿಸ್ತೀರಾ? ಅತ್ತೆ,
ಇಷ್ಟು ವರ್ಷ ನಾನು ನಿಮ್ಗೆ ಏನು ಹೇಳಿದ್ರು ನೀವು ನನ್ನ ಮಾತು ಕೇಳ್ತಾ ಇರಲಿಲ್ಲ. ಯಾಕಂದರೆ ನಿಮ್ಮ ಮನಸ್ಥಿತಿನೇ ಬೇರೆ ಇತ್ತು. ಮಗಳ ಮೇಲೆ ನಿಮಗಿರೋ ವ್ಯಾಮೋಹ ನೀವು ಕೇಳೋ ಥರ ಮಾಡ್ತಾ ಇರಲಿಲ್ಲ. ಆದರೆ ಈಗೊಂದು ಮಾತು ಹೇಳ್ತೀನಿ, ಜಗತ್ತಲ್ಲಿ ಏನೇನು ನಡೆಯುತ್ತೋ ಎಲ್ಲ ಮೇಲಿರೋನ ಇಚ್ಛೆ, ಅವನ ನಿರ್ಧಾರ, ಇದೆಲ್ಲ ಅವನ ಆಟ. ಅವನು ಹೇಗೆ ಆಡಿಸ್ತಾನೋ ನಾವು ಹಾಗೆ ಆಡಬೇಕು ಅಷ್ಟೇ. ಆಮೇಲೆ ಕಳೆದದ್ದು ಕತ್ಲು, ಮುಂದಿರೋದು ಬೆಳಕು ಅಂದಾಗ ಕಳೆದೋಗಿರೋ ಕತ್ಲು ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ನೋಡಿ, ಇನ್ನು ಮುಂದೆ ಆದರೂ ಆಗಿರೋ ಕಹಿನ ನಾವು ಮರ್ತು ಬಿಡೋಣ. ಇನ್ಸ್ಪೆಕ್ಟರ್, ಎಲ್ಲದಕ್ಕೊಂದು ಕೊನೆ ಅನ್ನೋದಿರುತ್ತೆ. ನಾನು ಮಾಡಿದ ತಪ್ಪಿಗೆಲ್ಲ ಕೊನೆ ಬಂದೇ ಬಿಡ್ತು. ನಾನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಲ್ಲ. ನಾನು ಒಳ್ಳೆ ಹೆಂಡತಿಯಾಗೂ ಇರಲಿಲ್ಲ. ನನ್ನ ಬೇಬಿಗೆ ಒಳ್ಳೆ ತಾಯಿಯಾಗೂ ಇರಲಿಲ್ಲ. ಕಡೆಯದಾಗಿ ನನ್ನ ಮೊಮ್ಮಗಳು ನಾಮಕರಣನ ಕಣ್ತುಂಬ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ದಯವಿಟ್ಟು ಇದು ಒಂದಕ್ಕೆ ಅವಕಾಶ ಮಾಡಿಕೊಡಿ. ನಾನು ಬೇರೆ ಇನ್ನೇನು ಕೇಳೋದಿಲ್ಲ. ಸರ್, ಪ್ಲೀಸ್ ಸರ್, ವಿತ್ ಪೊಲೀಸ್ ಕಸ್ಟಡಿ ನಾಮಕರಣದಲ್ಲಿ ಇವ್ರಿಗೆ ಭಾಗಿಯಾಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ಇಟ್ಸ್ ಓಕೆ, ನಮ್ಮವ್ರು ಇಲ್ಲೇ ಇರ್ತಾರೆ. ಕಾರ್ಯಕ್ರಮ ಮುಗಿದ ತಕ್ಷಣ ನಾನೇ ಬಂದು ಸರೆಂಡರ್ ಆಗ್ತೀನಿ. ಸರಿ. ರಾಮಚಾರಿ, ಶುಭ ಮುಹೂರ್ತ ಬಂದಿದೆ. ನಮ್ ಕುಲದೇವ್ರನ್ನ ನೆನೆಸ್ಕೊಂಡು ಮಗುಗ್ ಹೆಸರಿಡಪ್ಪ. ಕೃಷ್ಣ, ಅಂತೂ ನಿನ್ನ ನಮ್ ಕೃಷ್ಣವೇಣಿ ರೂಪದಲ್ಲಿ ಇನ್ ಮುಂದೆ ನೋಡ್ತಾ ಇರ್ತೀವಿ. ಮಾತಾಡಕ್ಕೆ ನಂಗೂ ಒಂದು ಚಾನ್ಸ್ ಬೇಕು. ಕೇಳ್ತಾ ಇದ್ದೀರಲ್ಲ, ಮಾತಾಡಿ. ನಾನು ಯಾವಾಗ್ಲೂ ಬಿಸ್ನೆಸ್ ಅಂತ ತಲೆ ಕೆಡಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ. ನಂಗೆ ಒಂದು ಸಂಸಾರದ ವ್ಯಾಲ್ಯೂಸ್ ಏನು ಅನ್ನೋದು ರಾಮಾಚಾರ್ಯನ್ ಮೀಟ್ ಮಾಡಿದ್ಮೇಲೆ ಗೊತ್ತಾಯ್ತು. ಆಮೇಲೆ ನನ್ನ ಮಗಳು ಈ ಮನೆಗೆ ಬಂದ ಮೇಲೆ ಗೊತ್ತಾಯ್ತು. ನಮ್ಮ ತಂದೆ ಹೇಳೋರು, ಜ್ಞಾನ ಇರೋ ಕಡೆ ದುಡ್ಡಿರಲ್ಲ, ದುಡ್ಡಿರೋ ಕಡೆ ಜ್ಞಾನ ಇರಲ್ಲ ಅಂತ. ಕಾಲಕ್ಕೆ ತಕ್ಕಾಗೆ ಮಾತುಗಳು ಬದಲಾಗತ್ತೆ. ಜ್ಞಾನ ಇರೋ ಕಡೆ ಸಂಪತ್ತು ಇರಲೇಬೇಕು, ಆಗ ಮಾತ್ರ ಜ್ಞಾನ ಎಲ್ಲಾರ್ಗೂ ದಕ್ಕೋ ಥರ ಆಗತ್ತೆ. ಅದಕ್ಕೆ ನಾನು ಇಡೀ ಆಸ್ತಿನ ನಾನು ರಾಮಾಚಾರಿ ಹೆಸರಿಗೆ ಮಾಡಬೇಕು ಅಂತಿದ್ದೀನಿ. ಕ್ಷಮಿಸಿ ಸರ್, ಈ ಆಸ್ತಿ ನಂದಲ್ಲ. ನೋಡಿ, ನಿಮ್ ಪ್ರೀತಿ ಖುಷಿನೇ, ಆದ್ರೆ ಭಗವಂತ ನನಗೆ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ. ನಾನೇ ದುಡಿದು ನಮ್ ಸಂಸಾರನ ನಡ್ಸೋ ತಾಕತ್ತು ಕೊಟ್ಟಿದ್ದಾನೆ. ಹಾಗಿರುವಾಗ ನನ್ನದಲ್ಲದ ಆಸ್ತಿ ಸಂಪತ್ತು ನನಗ್ ಬೇಡ ಸರ್. ದಯವಿಟ್ಟು ಬೇಡ ಡ್ಯಾಡ್. ನನ್ ಗಂಡ, ನನ್ ಮಗು, ನನ್ ಕುಟುಂಬ, ಈ ಆಸ್ತಿಗಿಂತ ಮೇರೆ ದೊಡ್ಡ ಆಸ್ತಿ ಇನ್ನೇನು. ಹಾಗಾದ್ರೆ ಏನ್ ಮಾಡ್ಲಿ ನನ್ನ ಆಸ್ತಿನ? ಸರ್, ನಾನೊಂದು ಸಜೆಷನ್ ಕೊಡ್ಬೋದಾ? ಖಂಡಿತ ಸರ್, ನಮ್ಮ ಸಮಾಜದಲ್ಲಿ ನೊಂದೋರಿದ್ದಾರೆ, ನೋವು ಅನುಭವಿಸ್ತೋರಿದ್ದಾರೆ, ವಿದ್ಯೆನ ಪಡ್ಕೊಳ್ದೇ ಇರಕ್ಕೆ ಆಗದೆ ಇರೋರು ಇದ್ದಾರೆ. ಅಂಥವ್ರನ್ನ ಬೆಳ್ಸಕ್ಕೆ ಒಂದು ಟ್ರಸ್ಟ್ ಮಾಡಿದ್ರೆ ಹೇಗಿರುತ್ತೆ? ಅದ್ಭುತ ರಾಮಾಚಾರಿ. ನನ್ನ ಸಂಪೂರ್ಣ ಆಸ್ತಿನ ಒಂದು ಟ್ರಸ್ಟ್ ಮಾಡಕ್ಕೆ ಒಪ್ಪಿಗೆ ಕೊಡ್ತೀನಿ. ಅದನ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗೋಕೆ ನಿಮ್ಮ ಮಾರ್ಗದರ್ಶನ ಬೇಕು. ಖಂಡಿತ ಸರ್. ನಾನ್ ಜೈಲಲ್ಲಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಅಲ್ಲಿಂದ ಬಂದ್ಮೇಲೆ ಆ ಆಶ್ರಮದಲ್ಲಿ ಹಿರಿಯವ್ರ ಸೇವೆ ಮಾಡೋದಿಕ್ಕೆ ನನ್ಗೊಂದು ಅವಕಾಶ ಕೊಡ್ತೀರಾ? ನಾನು ಕೂಡ ಹಾಗೆ ಇರೋದಕ್ಕೆ ಬಯಸ್ತೀನಿ. ಮುಂದಿನ ಜೀವನ ಸೇವೆ ಮಾಡ್ಕೊಂಡು ಬದುಕೋದಕ್ಕೆ ಅವಕಾಶ ಮಾಡ್ಕೊಡಿ. ಕೊನೆಯದಾಗ ಒಂದು ಅವಕಾಶ ಸಿಗ್ಬೇಕಾದ್ರೂ ಅದಕ್ಕೆ ಯೋಗ್ಯತೆ ಬೇಕು. ಅದು ನಿಮ್ಮಲ್ಲಿದೆ. ಎಲ್ಲ ನನ್ ಮಗಳು ಕಾಲ್ಗುಣ. ಕುಲವನ್ನು ಬೆಳಗುವ ಜ್ಯೋತಿಯು ಬಂದಳು, ಸಂಸ್ಕಾರದ ಆದಿಯ ತೋರಲು ಬಂದಳು, ನಮ್ಮ ಮನೆಯ ಕೃಷ್ಣವೇಣಿ ಇವಳು.